ಇದು BCM ಹಾಸ್ಟೆಲ ನಯನಗರ. ಆದರೆ ನಾವು ಇಲ್ಲಿ ಮನೆ ಬಾಜುಕ ಇದ್ದವರು, ತಾಲೂಕಾ ರೈತ ಸಂಘ ತಾಲೂಕಾ ಉಪಾಧ್ಯಕ್ಷರು. ಇಲ್ಲೇ 1 ವರ್ಷದಿಂದ ಪ್ರಾಬ್ಲಮ್ ಇರುವಂಥ ಸಮಸ್ಯೆಗಳನ್ನು ಯಾರೂ ಇದನ್ನು ಕೇರ್ ತಗೋಗ್ತಾಯಿರಲಿಲ್ಲ. ಮಕ್ಕಳು ಒಂದು ಸೊಳ್ಳೆ ಆಗಿರ್ಬೋದು, ಒಂದು ಕುಡಿ ನೀರಿನ ಆಗಿರ್ಬೋದು, ಒಂದು ಕಿಟಕಿದ ವ್ಯವಸ್ಥೆ ಆಗಿರ್ಬೋದು, ಒಂದು ಅಡುಗೆ ವ್ಯವಸ್ಥೆ ಆಗಿರ್ಬೋದು, ಯಾರೂ ಇಲ್ಲಿ ಒಂದು ಕ್ರಮ ತಗೋಕೆ ಯಾರೂ ಬಂದಿಲ್ಲ. ಆದರೆ ನಾವು ಮಕ್ಕಳದ್ದು ಊಟದ್ದು ಇವತ್ತಿನ ಸ್ಥಿತಿ ಒಳಗೆ ನೋಡಿದ್ರೆ ಮಕ್ಕಳ ಅಡುಗೆಯಲ್ಲಿ ಅದಕ್ಕೆ ಏನು ಬೇಕಾದಂಥ ಪೌಷ್ಟಿಕ ಆಹಾರ ಏನೂ ಇಲ್ಲ. ಇವರು ಬ್ಯಾಳೆ ಎಷ್ಟು ಹಾಕ್ತಾರ ಅವ್ರು ರೂಢಿಸ್ಬೇಕಾರಂತ ಕೇಳಿದ್ರೆ ಅವಾಗ ಹೇಳುವಷ್ಟು ಏನೂ ಬರ್ತಾಯಿಲ್ಲ. ಆದರೆ ನಾವು ಇವತ್ತಿಗೆ ಕೂಡ ಅಡುಗೆ ಚೆಕ್ ಮಾಡಿದರೂ ಅದರಲ್ಲಿ ಬ್ಯಾಳೆನೂ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಬ್ಯಾಳೆನೂ ಇಲ್ಲ. ಮುಂದೆ ತರಕಾರಿ ಚೆಕ್ ಮಾಡಿದರೆ ಕೊಳಕ ಉಳ್ಳಾಗಡ್ಡಿದ್ದು, ಇದು ಟೊಮೆಟೊ, ಇವೆಲ್ಲ ಗಜ್ಜರಿ, ಇವೆಲ್ಲ ಬಾಡಿದಂಥ ಕಾಯಿಪಲ್ಯ ಇದೆ. ಆದರೆ ಈ ಮಕ್ಕಳ ಭವಿಷ್ಯ ಏನಪ್ಪ, ಇಲ್ಲಿ ಯಾಕಾರ ಇರ್ತೀವಿ ಹಾಸ್ಟೆಲ್ಗೆ ಅನ್ನುವಂಥ ಸ್ಥಿತಿಗತಿ ಒಳಗೆ ಅವರ ತಂದೆ ತಾಯಿ ಅನ್ನಬಹುದು. ಆದರೆ ಇಲ್ಲಿ ಬಾಜು ಇದ್ದಂಥವ್ರು ನಾವು ಅದನ್ನು ನೋಡಿ ಭಾಳ ನಮಗೆ ಕೆಟ್ಟ ಅನಿಸಿದೆ. ನಯನಗರ ಹಾಸ್ಟೆಲ್ ಅಂದರೆ ಇಲ್ಲಿ ಯಾಕಾರ ಇಡಬೇಕಪ್ಪ ಮಕ್ಕಳನ್ನ ಅನ್ನುವಂಥ ಲೆಕ್ಕಕ್ಕೆ ನಮ್ಮ ತಾಲೂಕದ ಜನಗಳು ಎಲ್ಲ ತಿಳ್ಕೊಬೋದು ಇದನ್ನು. ಯಾಕಪ್ಪ ಅಂತಂದರೆ ನಯನಗರ ಹಾಸ್ಟೆಲ್ ಇಷ್ಟು ದಿವಸ ಸುಲೋ ಅನಿಸ್ಕೊಂಡಿದ್ದು. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಎಲ್ಲ ಚೆಕ್ ಮಾಡಿದರೆ ಇಲ್ಲಿ ಅದು ಭಾಳ ದುರ್ದೈವ ಮಕ್ಕಳದ್ದು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಹಾಸ್ಟೆಲ್ ವಾರ್ಡನ್ ಮೇಡಮ್ ಅವರು ಇಲ್ಲಿ ಕರೆಕ್ಟಾಗಿ ಬರೋದಿಲ್ಲ ಅಂತ ಒಂದು ಆರೋಪ ಇದೆ ಸರ್. ಸ್ಥಳೀಯರದಿರಿ, ಈ ಹಾಸ್ಟೆಲ್ ಪಕ್ಕದಲ್ಲಿ ತಮ್ಮ ಮನೆ ಇರೋದ್ರಿಂದ ತಾವು ನೋಡಿರ್ತೀರಿ, ಏನು ಹೇಳ್ತೀರಿ ಈ ಬಗ್ಗೆ ಅಂತೇಳಿ? ಮೇಡಮ್, ಅವರು ನಮ್ಮ ಸರ್ ನಮ್ಮ ಕಣ್ಣಿಗೆ ಅವರು ಬಿದ್ದೇನಿಲ್ಲ. ಆದರೆ ಅವ್ರನ್ನ ಮಕ್ಕಳನ್ನ ಕೇಳಿದರೆ ವಾರದಾಗ ಒಮ್ಮೆ ಬರ್ತಾರೋ 2 ಸಲ ಬರ್ತಾರಂತ ಹೇಳ್ತಾವೆ ಮಕ್ಕಳು. ಏನು ಸರ್, ಮೇಲಾಧಿಕಾರಿಗಳು ಇವ್ರ ಮೇಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂತ ಒಬ್ಬರು ಗ್ರಾಮಸ್ಥರಾಗಿ? ಏನ್ರಿ, ಇಲ್ಲಿ ನಾವು ಏನು ಬಯಸ್ತವಪ್ಪ ಅಂತಂದ್ರೆ ಮಕ್ಕಳು ಹೇಳೋದು ಏನಪ್ಪ ಅಂತಂದ್ರೆ ಒಂದು ತಂದೆ ತಾಯಿಗೆ ಫೋನ್ ಹಚ್ಚಿ ನಾವು ಇಲ್ಲಿ ಇರೋದು ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನುವಂಥದ್ದು ಮಕ್ಕಳು ಅನ್ನತ್ತಾರೆ. ಸ್ನೇಹಿತರಿಗೆ ನಮಸ್ಕಾರ. ನಾನು ಸಿದ್ದು ಕಣಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ನನ್ನ ಜೊತೆ ರೈತ ಮುಖಂಡರು ಸಹ ಸಾಕಷ್ಟು ಜನ ಇವತ್ತಿನ ದಿವಸ ಇಲ್ಲಿ ಜಮಾ ಆಗಿದ್ದಾರೆ. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನಯನಗರ ಗ್ರಾಮದಲ್ಲಿ ಇರುವಂಥ ದಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲು ವಸತಿ ನಿಲಯ. ಇಲ್ಲಿ ಅಂದಾಜು ಒಂದು 40 ಮಕ್ಕಳ ಸಂಖ್ಯೆ ಇದೆ. ನಾವು ಇವತ್ತು ಆಕಸ್ಮಿಕವಾಗಿ ರೈತ ಮುಖಂಡರು ಮತ್ತು KRS ಪಕ್ಷದಿಂದ ಈಗಾಗಲೇ ಸಾಕಷ್ಟು ವಸತಿ ನಿಲಯಗಳನ್ನು ನಾವು ವಿಸಿಟ್ ಮಾಡಿದೆವು. ಅದೇ ಪ್ರಕಾರ ಇವತ್ತಿನ ದಿವಸ ನಯನಗರದೊಳಗೆ ಗ್ರಾಮದೊಳಗೆ ಇರುವಂಥ ಈ ದೇವರಾಜ ಅರಸು ಹಾಸ್ಟೆಲ್ಗೆ ಭೇಟಿ ನೀಡಿದೆವು. ಇಲ್ಲಿ ಭೇಟಿ ನೀಡಿರುವಂಥ ಸಂದರ್ಭದೊಳಗೆ ನಮಗೆ ಕಂಡು ಬಂದಂಥ ವಿಷಯ ಏನಪ್ಪ ಅಂತಂದ್ರೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಬಿಲ್ಡಿಂಗನ್ನು ಹಾಕಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಹಾಕಿಸಿದಾರು. ಆದ್ರೆ ಇದನ್ನ ನಡೆಸುವಂಥ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಶಿಕ್ಷಣ ಸಚಿವರಿಗೆ ಅಥವಾ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮದ ಅಧ್ಯಕ್ಷರಿಗೆ ನಾಚಿಕೆ ಬರ್ಬೇಕು. ಯಾಕೆ ನಾಚಿಕೆ ಬರ್ಬೇಕಪ್ಪ ಅಂತಂದ್ರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ನೀವು ವಸತಿ ನಿಲಯ ಕಟ್ಟಿದ್ದೀರಿ ಮತ್ತು ಅವರಿಗೆ ಶಿಕ್ಷಣದ ವ್ಯವಸ್ಥೆ ನೀಡುತ್ತೇವೆ ಅಂತೇಳಿ ಸಾಕಷ್ಟು ಬೊಗಳೆ ಬಿಡ್ತಾರೆ. ನಿಮ್ಮ ಜನ್ಮಕ್ಕೆ ಏನಾದರೂ ನಾಚಿಕೆ ಬಂದಿದ್ದಾದ್ರೆ ಬೈಲಹೊಂಗಲ ತಾಲೂಕಿನ ನಯನಗರ ಗ್ರಾಮದ ಹಾಸ್ಟೆಲನ್ನು ಬಂದು ನೀವು ಹಣಿಕೆ ಹಾಕಬೇಕು. ಈ ಮಾತನ್ನು ಯಾಕೆ ನಾ ಹೇಳತ್ತೇನಪ್ಪ ಅಂತಂದ್ರೆ, ಇಲ್ಲಿ ಇರುವಂಥ ವಾರ್ಡನ್ ಹಿರೇಮಠ ಅನ್ನುವಂಥ ಮೇಡಮ್ ಅವರು ಅದಾರ. ಹಿರೇಮಠ ಅನ್ನುವಂಥ ಮೇಡಮ್ ಅವರು ಇಲ್ಲಿ ವಾರಕ್ಕೆ 1 ಬಾರಿ 2 ಬಾರಿ ಮಾತ್ರ ವಿಸಿಟ್ ಮಾಡ್ತಾರೆ ಅನ್ನೋದು ಗ್ರಾಮಸ್ಥರ ಆಗ್ರಹ. ಮತ್ತು ನಾನು ಸಹ KRS ಪಕ್ಷದ ಜಿಲ್ಲಾ ಘಟಕದಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ, ದೇವರಾಜ ಅರಸು ಇಲಾಖೆಯ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊತನು. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದಾದ್ರೆ ಸರ್ಕಾರ ಲಕ್ಷ ಸಂಬಳ ನೀಡ್ತೈತಿ. ನಿಮ್ಗೆ ಮೇಲಾಗೆ ಕಾರ್ ಕೊಡ್ತೈತಿ, ಡಿಸೈಲ್ ಕೊಡ್ತೈತಿ,
ನಿಮ್ಗೆ ಏನು ಬೇಕಾಗುವಂಥ TAD ಅನ್ನು ಕೊಡ್ತೈತಿ. ನೀವು ಸರ್ಕಾರದ ಋಣ ತೀರ್ಸೋದಾದ್ರೆ ಮತ್ತು ಈ ಸಾರ್ವಜನಿಕರ ಋಣ ನಿಮಗೆ ತೀರ್ಸ್ಬೇಕನ್ನೋದು ಏನಾರ ಅವಲತ್ತು ಇದ್ದಿದ್ದಾದ್ರೆ ಬಂದು ಸರಿಯಾಗಿ ನೌಕರಿ ಮಾಡ್ರಿ. ಈ ನೌಕರಿ ಮಾಡ್ತೇವೆ ಅನ್ನುವಂಥ ಹೆಸರಿನ ಮೇಲೆ ನೀವು ಲಕ್ಷ ಲಕ್ಷ ಸಂಬಳ ತಗೋತೀರಿ, ಇಲ್ಲಿ ನೀವು ವಿಸಿಟ್ ಮಾಡಲಿಲ್ಲ ಅಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಕೈತೆ ಅನ್ನೋದನ್ನ ನೀವು ಮನಗಾಣಬೇಕು. ಒಂದು ಎರಡನೇದಾಗೆ ನಾವು ಈ ಹಾಸ್ಟೆಲ್ಗೆ ಇವತ್ತಿನ ದಿವಸ ವಿಸಿಟ್ ಮಾಡಿದ್ರೆ ಹಾಸ್ಟೆಲ್ಗೆ ಇರುವಂಥ ಏನು ಕಿಂಡಿಕಿಗಳು ಅದಾವು, ಯಾವುದಕ್ಕೂ ಒಂದಕ್ಕೂ ಕಿಂಡಿಕಿ ಗ್ಲಾಸ್ ಇಲ್ಲ ಅಥವಾ ಕರ್ಟನ್ ಪಡೆದೇ ಇಲ್ಲ. ಅಂದ್ರೆ ಆ ಮಕ್ಕಳು ಸೊಳ್ಳೆ ಕಡಿಸ್ಕೊಂಡ ರಾತ್ರಿ ಎಲ್ಲ ಅವು ಸತ್ತ ಹೋಗುವಂಥ ಚಿಂತಾಜನಕ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತೇಳಿ ಫಿಲ್ಟರ್ ಹೌಸ್ ಸ್ಮಾಲ್ ಸೈಜ್ದಾಗ ಕುಣಿಸ್ಯಾರ, 1 ಬಿಟ್ಟು 2 ಕುಣಿಸ್ಯಾರು, ಅವು ಯಾವೂ ಸ್ಟಾರ್ಟ್ ಇಲ್ಲ. ಮತ್ತು ಇಲ್ಲಿರುವಂಥ ಅಡಿಗೆ ಸಿಬ್ಬಂದಿ ಪಾಪ ಹೊರಗಿಂದ ನೀರು ತಂದು ಹೊತ್ಕೊಂಬಂದು ಅವ್ರಿಗೆ ನೀರು ಕುಡಿಸ್ಬೇಕು. ಆಮೇಲೆ ಮೂರನೇದಾಗೆ ಸೋಲಾರ್ ಕುಣಿಸ್ಯಾರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಮೇಲೆ ಸೋಲಾರ್ ಕುಣಿಸ್ಯಾರು. ಲಕ್ಷಾಂತರ ಐತು 10-20 ಲಕ್ಷ ಐತು, ಅದು ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತು. ಅದ್ರಾಗೂ ಎಷ್ಟು ಲೂಟಿ ಹೊಡೆದಕಾರ ತಂದು ಕುಣಿಸ್ಯಾರು ಅದು ಆ ದೇವರಿಗೆ ಬಲ್ಲ. ಆ ಸೋಲಾರು ಸಹ ಇವತ್ತಿನ ಸ್ಟಾರ್ಟ್ ಇಲ್ಲ. ಮತ್ತು ಮೆನು ಪ್ರಕಾರ ಈ ಏನು ದೇವರಾಜ್ ಅರಸು ಇಲಾಖೆ ಅಧಿಕಾರಿಗಳು ಮೆನು ಪ್ರಕಾರ ನಾವು ಆಹಾರ ನೀಡ್ತೀವಿ ಅಂತಾರು. ನಿಮ್ಗೆ ಏನಾದರೂ ನಾಚಿಕೆ ಅನ್ನೋದಿದ್ರೆ ನಿಮ್ಮ ಯಾವ್ದು ನಿಮ್ಗೆ ಹಾಸ್ಟೆಲ್ ಬರ್ತೈತಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಎಣಿಕೆ ಹಾಕಿ ನೋಡ್ರಿ. ಪಾಪ ಅವರ ಅಡಿಗೆ ಸಿಬ್ಬಂದಿಗಳಾರ ಏನು ಮಾಡ್ಬೇಕು, ನೀವು ಸರಿಯಾಗಿ ಅಲ್ಲಿ ಬೇಕಾಗುವಂಥ ಮೆನು ಪ್ರಕಾರ ನೀವು ಆಹಾರನ್ನು ನೀಡಿದ್ರೆ ಅವ್ರು ಹಾಕ್ತಾರು. ನಾವು ಇವತ್ತಿನ ದಿವಸ ಇಲ್ಲಿ ನೋಡಿದ್ರೆ ನೀವು ಉಳ್ಳಾಗಡ್ಡಿ ಖರೀದಿ ಮಾಡಿದ್ರಿ, ಉಳ್ಳಾಗಡ್ಡಿಗೆ ಈಗಾಗಲೇ ಮೆಳಕಿ ಬಂದೈತಿ. ಆಮೇಲೆ ಕಡ್ಲಿ ನೋಡಿದ್ವು, ಕಡ್ಲಿ ಒಳಗೆ ಎಲ್ಲ ಡಸ್ಟ್ ಬಂದ್ಕಾರ ಹುಡುಗ ಅವ್ರು ತಿನ್ನುವಾಕ ಬರುವಂಥ ಪರಿಸ್ಥಿತಿನೇ ಇಲ್ಲ. ಗೋಧಿ ಖರೀದಿ ಮಾಡಿದ್ರಿ, ಗೋಧಿ ಒಳಗಂತೂ ಸಿಕ್ಕಾಪಟ್ಟಿ ಡಸ್ಟ್ ಬಂದು ಅದ್ರೊಳಗೆ ಏನು ಹುಳ ಅವು ಇವು ಆಗಿಬಿಟ್ಟಿದಾವು. ಮತ್ತು ಮೇಲಾಗೆ ಅವ್ರಿಗೆ ಕಿಟ್ಗಳನ್ನ ಕೊಡ್ತೀರಿ, ತಿಂಗಳ ಕೊಡ್ತೀರಿ. ಅದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಇದಕ್ಕೆ ಒಂದಕ್ಕೆ ಯಾಕಂದ್ರೆ ಮಾಡಿದರಿ ಕೆಲಸ ಅದನ್ನ ನಾವು ಹೇಳ್ಬೇಕು, ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನು ನಿಜವಾಗಲೂ ಏನು ಮೆನು ಪ್ರಕಾರ ಆಹಾರ ನೀಡಬೇಕಾಗೈತಿ, ನೀವು ನಿಮ್ಮದ ಸ್ವಂತ ಬುದ್ಧಿಲೇ ನೀಡಿದ್ದ ಆದ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಯಾರು ತಾಲೂಕಾ ಅಧಿಕಾರಿ ಅದರಿ ಅಥವಾ ಜಿಲ್ಲಾಧಿಕಾರಿ ಅದರಿ, ಇನ್ನು ನಾವೇನು ಬಿಟ್ಟು ಮಕ್ಕಳಲ್ಲ, ನಿಮ್ಮ ಬಾಗಲಾಗ ಕುಂತಾದ್ರೂ ನಿಮ್ಗೆ ಏನು ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ನಾವು ಕಲ್ಸಾಕು ರೆಡಿ ಇದೇವು. ಆದ್ರಿಂದ ತಾವು ಎಚ್ಚೆತ್ಕೊಂಡ ನಿಮ್ಮ ನಿಮ್ಮ ಡ್ಯೂಟಿ ಎಲ್ಲೈತಿ ಅಲ್ಲಿ ವಿಸಿಟ್ ಮಾಡಿಕಾರ ಆ ಮಕ್ಕಳಿಗೆ ಒಳ್ಳೆಯ ಸವಲತ್ತು ನೀಡ್ರಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ರೈತ ಘಟಕದಿಂದ ಈ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ.